ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಭಾನುವಾರ ವಾರನೇ ಮೊದಲ ದಿನದಲ್ಲಿ ನಾವೆಲ್ಲರೂ ಕೂಡಿ ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸೋದಕ್ಕೆ ನಾವೆಲ್ಲರೂ ಕೂಡಿ ಬಂದೇವೆ. ಆಮೇನ್. ಆರಾಧನೆ ಮಾಡೋದಕ್ಕೆ ಮಾತ್ರವೇ ಅಲ್ಲ ನಾವು ಬರೋದು, ದೇವರು ಹೇಳಿರುವ ವಾಕ್ಯಗಳನ್ನು ನಾವು ಕೇಳಿ ಅದರ ತಕ್ಕಂತೆ ಜೀವಿಸುವವರಾಗಿರಬೇಕು. ಕೇಳುವವರು ತುಂಬ ಜನರಿರ್ತಾರೆ, ಎಲ್ಲರೂ ಕೇಳ್ತಾರೆ, ನಡೆಯುವವರು ಬೇಕು ಪ್ರಿಯರೇ. ವಾಕ್ಯದ ಪ್ರಕಾರವಾಗಿ ನಡೆಯೋರು ಬೇಕು. ನಾವೇನು ಅಂದ್ಕೊಳ್ತೀವಂದರೆ, ನಾನು ವಾಕ್ಯ ಕೇಳಿದ್ದೀನಿ, ನಾನು ಧನ್ಯನು ಅಂತ ನೀವು ತಿಳ್ಕೊಬೋದು. ಅನೇಕರದ್ದು ಅದೇ ಭಾವನೆ, ವಾಕ್ಯ ಕೇಳಿದಿನಪ್ಪ ಆಶೀರ್ವಾದ, ವಾಕ್ಯ ಕೇಳಿಸಿಕೊಂಡೇ ಆಶೀರ್ವಾದ, ಒಳ್ಳೆ ವಾಕ್ಯವಿತ್ತು, ವಾಕ್ಯವು ಚೆನ್ನಾಗಿದ್ದಿಲ್ಲ, ವಾಕ್ಯವು ಚೆನ್ನಾಗಿತ್ತು. ಈ ಥರ ನಾವು ವಾಕ್ಯಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ವಾಕ್ಯವು ಕೇಳೋದರಿಂದ ಆಶೀರ್ವಾದ ಬರಲ್ಲ. ವಾಕ್ಯ ಕೇಳೋದರಿಂದ ಆಶೀರ್ವಾದ ಬರಲ್ಲ. ವಾಕ್ಯವನ್ನು ಕೇಳಿ ಅದರ ತಕ್ಕಂತ ನಡೆಯುವುದರಿಂದ ಆಶೀರ್ವಾದವು ಬರುತ್ತೆ. ಬರೋದಷ್ಟೇ ಅಲ್ಲ, ನೀವು ಹೇಗಿರ್ತೀರ, ಬಂಡೆಯ ಮೇಲೆ ಕಟ್ಟುವ ಗಟ್ಟಿಯಾಗಿರುವ ಮನೆಯಾಗಿ ನೀವು ಇರ್ತೀರಾ. ಸೊ ಕ್ರಿಶ್ಚಿಯನ್ ಹೇಗಿರಬೇಕಂದ್ರೆ ಬಂಡೆಯ ಮೇಲೆ ಕಟ್ಟಿರುವ ಬಲವಾದ ಮನೆಯಾಗಿ ನಾವಿರಬೇಕು. ಆಮೆನ್, ಹಲ್ಲೆಲೂಯಾ. ಸೊ ಲೂಸ್ ಕ್ರಿಶ್ಚಿಯನ್ಸ್ ಆಗಿರಬಾರ್ದು, ನಾಮಕೆ ವಾಸ್ತೆ ಇರಬಾರದು, ಹೆಸರಿಗೆ ಮಾತ್ರವೇ ನಾವು ಕ್ರೈಸ್ತರಾಗಿರೋದಲ್ಲ. ನಾವು ಹೇಗಿರಬೇಕಂದ್ರೆ ಬಂಡೆಯ ಮೇಲೆ ಕಟ್ಟುವ ಮನೆಯಾಗಿರಬೇಕು. ಉಸುಕದ ಮೇಲೆ ಕಟ್ಟಿರುವ ಮನೆಯಾಗಿ ನಾವು ಇರಬಾರದು. ಉಸುಕದ ಮೇಲೆ ಕಟ್ಟುವ ಮನೆ ಹೇಗಿರುತ್ತಂದರೆ ವಾಕ್ಯವನ್ನು ಕೇಳೋರಾಗಿರ್ತಾರೆ, ಬಟ್ ದೇ ಡೋಂಟ್ ಒಬೇ ಟು ದ ವರ್ಡ್ ಆಫ್ ಗಾಡ್ ಅಂಡ್ ದೇ ಡೋಂಟ್ ಡೂ, ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಲ್ಲ, ಅದರ ತಕ್ಕಂತೆ ಅವರು ಮಾಡೋದಿಲ್ಲ. ಈಗ ನಾನು ನಿಮ್ಮೆಲ್ಲರನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ದೇವರ ವಾಕ್ಯವನ್ನು ಕೇಳಿ ನೀವೆಷ್ಟು ಜನರು ವಿಧೇಯರಾಗಿದ್ದು ನಡೀತಾ ಇದ್ದೀರಾ? ದೇವರು ಹೇಳಿದ ತಕ್ಕಂತೆ ನೀವು ಮಾಡ್ತಾ ಇದ್ದೀರಾ? ಸಮಯವನ್ನು ವ್ಯರ್ಥವಾಗಿ ಕಲಿಯದಂತೆ, ಸಾತಾನನಿಗೆ ಅವಕಾಶ ಕೊಡದಂತೆ, ದೇವರು ಹೇಳಿರೋ ವಾಕ್ಯದ ತಕ್ಕಂತೆ ನಾನು ನಡೆಯಬೇಕು ಎಂಬ ಒಂದು ಉಜ್ಜೀವ ಸಂಕಲ್ಪವು ನಿಮ್ಮೆಲ್ಲರಲ್ಲಿ ಇರಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ನಮ್ಮ ಪಾಠ ದೇವರ ಸಭೆಯಲ್ಲಿ, ಲೋಕದ ಜೀವನದಲ್ಲಿ ವಿಶ್ವಾಸಿಗಳ ಎಂಬ ಬಾಧ್ಯತೆ, ಗುಣಲಕ್ಷಣಗಳು ಧ್ಯಾನಿಸೋರಾಗಿದ್ದೇವೆ. ನಾವೆಲ್ಲರೂ ಯಾರು ಪ್ರಿಯರೇ? ವಿಶ್ವಾಸಿಯರ ಮತ್ತು ದೆವ್ವಗಳ? ಕೆಲವರು ಕೋಪ ಬಂದರೆ ದೆವ್ವ ಅಂತಿರಲ್ಲ. ಸೊ ಡೋಂಟ್ ಕಾಲ್ ದೆವ್ವ, ಕಾಲ್ ಬಿಲೀವರ್. ಅವರಿಗೆ ನಾಚಿಕೆ ಬರಬೇಕು. ನೀನು ದೆವ್ವ ಅಂದರೆ ಅವನು ಇನ್ನೂ ದೆವ್ವ ಆಗಿಬಿಡ್ತಾನೆ. ಆರ್ ಯು ಬಿಲೀವರ್? ಪ್ರಶ್ನೆ ಹಾಕಿ, ನೀನು ವಿಶ್ವಾಸಿಯಾ? ಓಕೆ, ಆಮೆನ್, ಹಲ್ಲೆಲೂಯಾ. ತುಂಬ ಸಂತೋಷ ಪ್ರಿಯರೇ. ಮೊದಲನೇದಾಗಿ ನಾವು ಒಂದು ವಾಕ್ಯವನ್ನು ನೆನಪು ಮಾಡಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ ನಾವು ಓದ್ಕೊಳ್ಳೋಣ ಪ್ರಿಯರೇ. ಪುನರುತ್ಥಾನನಾದ ಮೇಲೆ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಟ್ಟಿರುವ ಆಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನು ನಾವು ನೆನಪು ಮಾಡಿಕೊಳ್ಳೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಅದರಿಂದ ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಸೊ ಹಲ್ಲೆಲೂಯಾ, ಸ್ಟಾಪ್ ಹಿಯರ್. ಎಲ್ಲ ದೇಶಗಳ ಜನರನ್ನು, ಒಂದೇ ದೇಶನ? ನಮ್ಮ ಭಾರತ ದೇಶ ಮಾತ್ರವೇನಾ? ಈ ಕಮಾಂಡಿಂಗ್ ಟು ಗೋ ಟು ದ ನೇಷನ್ಸ್. ಒಂದು ವಿಶ್ವಾಸಿಗಳಾಗಿ ನಾವಿದ್ದು ಕನಿಷ್ಠ ನಾವು ದೇಶಗಳಿಗೆ ಹೋಗಿ ನಾವು ಕೆಲಸ ಮಾಡದೇ ಇದ್ರೂ ಕನಿಷ್ಠ ದೇಶಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೋದಾ? ಮಾಡ್ಬೋದಲ್ಲ? ಮನೆಯಲ್ಲಿ ಕೂತುಕೊಂಡು ಸಭೆಯಲ್ಲಿರುವಾಗ ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ದೇಶಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಆಮೆನ್. ನೋಡಿ, ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಒಂದಾದರೂ ಬಿಡಬೇಕಾ? ಎಲ್ಲ ಆಜ್ಞೆಗಳಂದ್ರೇನು? ಇಡೀ ಬೈಬಲ್. ನೀವು ವಿಶ್ವಾಸಿಗಳಾಗಿರಬೇಕಂದ್ರೆ ಈ ವಾಕ್ಯವೇ ಆಜ್ಞೆಗಳು, ಎಲ್ಲ ಆಜ್ಞೆಗಳಂತೆ. ಆಮೇನ್. ಯಾಕೆ? ಕಾಪಾಡಿಕೊಳ್ಳೋದಿಕ್ಕೆ.
ಒಬ್ಬ ಸೈತಾನನು, ಒಬ್ಬ ವಂಚಕನು, ಮೋಸಗಾರನು ಈ ಭೂಲೋಕದಲ್ಲಿ ತಿರುಗ್ತಾ ಇದ್ದಾನೆ. ಯಾಕೆ ಗೊತ್ತಾ? ನೀನು ವಿಶ್ವಾಸಿಯಾಗಿದೆಯಲ್ಲ, ನಿನ್ನನ್ನು ಭ್ರಷ್ಟನಾಗಿ ಮಾಡೋದಿಕ್ಕೆ, ವಿಶ್ವಾಸ ಜೀವನದಿಂದ ಕೆಳಗೆ ಬೀಳಿಸೋದಿಕ್ಕೆ ಅವನು ಒದ್ದಾಡ್ತಾ ಇದ್ದಾನೆ. ಎವ್ರಿ ಡೇ ಈಸ್ ಬಿಹೈಂಡ್ ಯು. ಪ್ರತಿದಿನ ಆತನ ನಿನ್ನ ಹಿಂದೆ ಇದ್ದಾನೆ. ಪ್ರತಿದಿನ ಆತನ ನಿನ್ನ ಹಿಂದೆ ಇದ್ದು ಅವನು ನಿನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ. ಓಕೆ, ಯು ಆರ್ ದ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್. ಆಮೇನ್. ಜೀಸಸ್ ಫಾಲೋವರ್ ಆಗಿ ನೀನು ನಡೀತಾ ಇದೆಯಾ? ಈಗ ನಿನ್ನ ಫಾಲೋವರ್ ಒಬ್ಬನಿದ್ದಾನೆ. ಫ್ಯಾನ್ಸ್ ಅಲ್ಲ, ಯಾರೋ ನಿನ್ನನ್ನು ಪ್ರೀತಿ ಮಾಡೋರಲ್ಲ. ನಿನ್ನ ಫಾಲೋವರ್ ಯಾರಿದ್ದಾರೋ ಗೊತ್ತಾ? ನಿನಗೆ ಗೊತ್ತಿಲ್ಲ. ಅವನೇ ಮೊದಲನೇ ಫ್ಯಾನ್ ನಿನ್ನ ಲೈಫಲ್ಲಿ. ಯಾರು ಪ್ರಿಯರೇ? ಅವನು ಸಾತಾನನು. ಮರಿಬೇಡ ನೀನು. ಹೇ, ನಾನು ಬ್ರಿಲಿಯಂಟ್ ಆಗಿದ್ದೀನಿ, ನನ್ನ ಫಾಲೋವರ್ಸ್ ಎಷ್ಟೋ ಜನರು ಇರ್ಬೋದು ಅಂತ ನಾವು ಅನ್ಕೋಬೋದು. ನೋ, ನಿನ್ನ ಫಾಲೋವರ್ ಒಬ್ಬನಿದ್ದಾನೆ, ಅವನು ಫಸ್ಟ್ ನಂಬರಲ್ಲಿ ಇರ್ತಾನೆ. ಅವನು ಯಾರು? ಸಾತಾನನು. ಆ ಫಾಲೋವರ್ ಕೆಲಸ ಏನು ಗೊತ್ತಾ? ಯಾವಾಗಲೂ ನಿನ್ನನ್ನು ಫಾಲೋ ಆಗ್ತಾ ಇರ್ತಾನೆ. ಪ್ರತಿದಿನ ನೈಟಲ್ಲಿ ನೀನೇನು ಮಾಡ್ತಾ ಇದೀಯಾ, ಡೇ ಅಲ್ಲಿ ನೀನೇನು ಮಾಡ್ತಾ ಇದೀಯಾ, ರಾತ್ರಿಯಲ್ಲಿ ನೀನೇನು ಮಾಡ್ತಾ ಇದೀಯಾ, ರೂಮಲ್ಲಿ ನೀನೇನು ಮಾಡ್ತಾ ಇದೀಯಾ, ಸಮಾಜದಲ್ಲಿ ನೀನೇನು ಮಾಡ್ತಾ ಇದೀಯಾ, ಆತನ ಕಡೆ ಎಲ್ಲ ಡೇಟಾ ಇರುತ್ತೆ. ಅರ್ಥ ಆಯ್ತಾ? ಸೊ ಈಸ್ ಅ ಬಿಗ್ ಫ್ಯಾನ್ ಆಫ್ ಯು. ಯಾಕೆ ಗೊತ್ತಾ? ನಿನ್ನನ್ನು ಕದ್ದುಕೊಳ್ಳೋದಿಕ್ಕೆ ಅವನು ಫಾಲೋವರ್ ಆಗಿ ನಿನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ. ಅದಕ್ಕೆ ಪ್ರಿಯರೇ, ಇವತ್ತಿನ ಸಭೆಗೆ ಆ ದಿನವೇ ದೇವರ ಆದೇಶವನ್ನು ಕೊಟ್ಟು ಪ್ರತಿಯೊಂದು ವಿಶ್ವಾಸಿಯರು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು ಅನ್ನೋದು ದೇವರು ಕಳಿಸ್ತಾ ಇದ್ದಾನೆ. ಪ್ರಿಯರೇ, ಬಿಲೀವರ್ ಆಗಿದ್ದೇವೆ, ಬಟ್ ದೇರ್ ಆರ್ ಟೂ ಬಿಲೀವರ್ಸ್. ಕ್ಯಾರೆಕ್ಟರನ್ನು ಇಟ್ಟುಕೊಂಡು ಜೀವಿಸುವ ಬಿಲೀವರ್ಸ್ ಇರ್ತಾರೆ. ಏನಾದರೂ ಆಗಲಿ, ಕೆಲವು ಬಿಲೀವರ್ಸ್ ಹೇಗಿರ್ತಾರೆ? ಕ್ಯಾರೆಕ್ಟರ್ ಲೆಸ್ ಆಗಿರ್ತಾರೆ. ಅಂದರೆ ಬಿಲೀವರ್ ಆಗಿರ್ತಾನೆ, ಅವನಲ್ಲಿ ಈ ಗುಣಲಕ್ಷಣಗಳು ಇರಲ್ಲ. ಸೊ ದಟ್ಸ್ ವೈ ಈ ಕಾಲ್ಡ್ ಕ್ಯಾರೆಕ್ಟರ್ಲೆಸ್ ಬಿಲೀವರ್.